ರಾಜ್ಯ ಪೌರ ನೌಕರರ ಸಂಘದ ಮನವಿ ಮೇರೆಗೆ ಸಂಘದ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಪೌರ ನೌಕರರು, ಪೌರ ಕಾರ್ಮಿಕರು, ನೀರು ಪೂರೈಕೆದಾರರು, ಕಸಗುಡಿಸುವವರು, ಕಸ ಸಂಗ್ರಹಣೆಗಾರರು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು. ಪುರಸಭೆ ಎದುರು ಟೆಂಟ್ ಹಾಕಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹನುಮಂತಪ್ಪ ನಂದಣ್ಣವರ, ಪುರಸಭೆ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಬಸವಣ್ಣಪ್ಪ ನಂದರಣ್ಣವರ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ನಂದಣ್ಣವರ, ಮಂಜುಳಾ ಹೂಗಾರ, ಮಂಜುನಾಥ ಮುದಗಲ್ಲ ಸೇರಿದಂತೆ ಎಲ್ಲ ವಿಭಾಗಗಳ ನೌಕರರು, ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ಇವತ್ತು ನಾವು ಮಾಡುವಂಥ ಅನಿವಾರ್ಯತೆ ಯಾಕೆ ಬಂತು ಅನ್ನತಕ್ಕಂಥದ್ದು, ರಾಜ್ಯ ಸರ್ಕಾರದ ಏನು ಒಂದು ಆದೇಶಗಳಿದ್ದವು ಅಥವಾ ಏನು ನಮ್ಮ ಪೌರ ಕಾರ್ಮಿಕರು, ನೋಡರ್ಸ್, ಕ್ಲೀನರ್ಸ್, ಹಲವಾರು ನೌಕರರನ್ನು ಕಾಯಂಗೊಳಿಸುವೆ ಅನ್ನತಕ್ಕಂಥ ಒಂದು ವಾಗ್ದಾನವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಇತ್ತು. ಅದರ ನಿಮಿತ್ತವಾಗಿ ಇಲ್ಲಿವರೆಗೂ ಕೂಡ ಆ ಬೇಡಿಕೆಗಳು ಈಡೇರದೇ ಇದ್ದ ಕಾರಣ ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲು ರಾಜ್ಯ ಸಮಿತಿಯವರು ಪ್ರಾರಂಭ ಮಾಡಿಕೊಂಡಿದ್ದಾರೆ. ನಿಮಿತ್ತವಾಗಿ ರಾಜ್ಯ ನೌಕರ ಸಂಘದ ವತಿಯಿಂದ ಹಾಗೂ ನಾವು ಎಲ್ಲ ಶಾಖಾ ನೌಕರ ಸಂಘದ ವತಿಯಿಂದ ಈ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ನಮ್ಮ ನ್ಯಾಯ ಸಮ್ಮತವಾದ ಬೇಡಿಕೆಗಳು: ಒಂದು, ಕರ್ನಾಟಕ ನಾಗರಿಕ ಸೇವಾ ನಿಯಮ ಅಧಿನಿಯಮ 1978ರಲ್ಲಿ ಕರ್ನಾಟಕ ಪೌರ ಸೇವಾ ನೌಕರರಿಗೆ ಅನ್ವಯಿಸುವುದು ಹಾಗೂ ಪಂಚಾಯತ್ ರಾಜ್ ಇಲಾಖೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಪರಿಗಣಿಸಿರುವ ಮಾದರಿಯಲ್ಲಿ ರಾಜ್ಯ ನಗರದ ಸ್ಥಳೀಯ ಸಂಸ್ಥೆ ನೌಕರರನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಿ GPF, KGID, ಜ್ಯೋತಿ, ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನಮ್ಮ ಪೌರಸೇವಾ ನೌಕರರಿಗೆ ಕೊಡಬೇಕಂತೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಕರ್ನಾಟಕ ಪೌರ ಸೇವಾ ನೌಕರರ ಸಂಘದ ಕೇಂದ್ರ ಕಚೇರಿ ಚಿತ್ರದುರ್ಗ ಇದರ ವತಿಯಿಂದ ಅವರ ಆದೇಶದ ಮೇರೆಗೆ 46 ದಿವಸಗಳ ಗಡುವು ಕೊಟ್ಟು ಸರ್ಕಾರಕ್ಕೆ ಗಡುವು ಕೊಟ್ಟು ನಾವು ಸ್ಟ್ರೈಕಿನ ರೂಪರೇಷೆಗಳನ್ನು ಹಂತವಾಗಿ ಮಾಡ್ಕೊತ ಬಂದ್ವಿ. ಏಪ್ರಿಲ್ 26ರಿಂದ ಮೇ 26ರವರೆಗೆ ಕಪ್ಪು ಬಟ್ಟೆ ಕಿತ್ಕೊಂಡು ಜನಕ್ಕೆ ತೊಂದರೆ ಮಾಡಲಾರ್ದಂಗೆ ಕೆಲಸ ಮಾಡಿಕೊಂಡು ಬೇಡಿಕೆ ಈಡೇರಿಸಲಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಆದರೂ ಆಗಲಿಲ್ಲ. ಹೀಗಾಗಿ 27ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಸ್ಟ್ರೈಕ್ ರಾಜ್ಯಾದ್ಯಂತನ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕು, ಸರ್ಕಾರ ಯಾವುದಕ್ಕೂ ಮನೀತಾ ಇಲ್ಲ ಅಂದಿದ್ದಕ್ಕೆ ಇವತ್ತು ಸ್ಟ್ರೈಕ್ ಹಮ್ಮಿಕೊಂಡಿವಿ. ಇಡೀ ರಾಜ್ಯಾದ್ಯಂತ ಮುಂದಿನ ಆದೇಶ ನಮ್ಮ ರಾಜ್ಯಾಧ್ಯಕ್ಷರಿಂದ ಜಿಲ್ಲಾಧ್ಯಕ್ಷರಿಂದ ಬರೋವರೆಗೆ ನಾವು ಅನಿರ್ದಿಷ್ಟ ಅವಧಿ ಆಫೀಸ್ ಸ್ಟಾಫ್ ಹಿಡ್ಕೊಂಡು ನಾವು ಸ್ಟ್ರೈಕ್ ಮಾಡ್ತೀವಿ. ಇದು ಏನೇ ಬಂದರೂ ನಾವು ಒಗ್ಗಟ್ಟಾಗಿ ನಿಲ್ತೀವಿ, ಒಗ್ಗಟ್ಟಾಗಿ ಹೋರಾಡ್ತೀವಿ. ನಮ್ಮ ಬೇಡಿಕೆ ಅಂತೂ ಈಡೇರಬೇಕು. ಇದರಲ್ಲಿ ನಮ್ಮ ನೌಕರದಾರರು ಭವಿಷ್ಯ ಅದಾವು. ಯಾಕಂದ್ರೆ ಊರು ಸ್ವಚ್ಛ ಮಾಡೋ ಜನ ನಾವು. ಹನುಮಂತಪ್ಪ ಹೇಳ್ದಂಗೆ ಯಾವುದಾದ್ರೂ ಇಲಾಖೆ ಐತೆ ಅಂದ್ರೆ ಅದು ಮುನ್ಸಿಪಾಲ್ಟಿ ಹೊರತುಪಡಿಸಿದ್ರೆ ಬೇರೆ ಇಲಾಖೆ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೌರ ಕಾರ್ಮಿಕರು ಯಾರೂ ಮಾಡಲಾರ್ದಂಥ ಕೆಲಸ ನಮ್ಮ ಪೌರ ಕಾರ್ಮಿಕರು ಮಾಡ್ತಾರೆ. ಅವ್ರಿಗೆ ಸರ್ಕಾರದ ಸೌಲಭ್ಯ ಸಿಗಲಿ ಅಂತ ಬೇಡಿಕೊಂಡಿರೋದು ಏನು ತಪ್ಪಾಗಲಿಕ್ಕಿಲ್ಲ. ಅದು ಸರ್ಕಾರಿ ನೌಕರರಂತ ಪರಿಗಣಿಸಲಿ ಅಂಥೇಳಿ ನಮ್ಮ ಮುಖ್ಯವಾದ ಬೇಡಿಕೆ ಐತಿ.